ದಲಿತ ಸಂಘರ್ಷ ಸಮಿತಿ ಸಂಯೋಜಕ ವತಿಯಿಂದ ಮುದಿಗೆರೆ ಗ್ರಾಮಸ್ಥರ ಆಳಲು ನೋವುಗಳಿಗೆ ಸ್ಪಂದಿಸಿ 7ನೇ ದಿನಕ್ಕೆ ಈ ಧರಣಿ ಮುಂದುವರೆದಿದೆ. ನಾವು ಮೊದಲಿಗೆ ನಮ್ ಕೀಲಹಳ್ಳಿ ಸತೀಶ್ ಅವರು ಹೇಳ್ದಂಗೆ ಅಭಿಮಾನದಿಂದ ಗೌರವಿಸ್ಬೇಕು ಯಾರನ್ನಾದ್ರು ಅಂದ್ರೆ ನಮ್ಮ ಪೊಲೀಸ್ ಇಲಾಖೆಯವ್ರನ್ನ. ನಮ್ಮನ್ನ 7 ದಿನ ಸಾಕಿ ನಮ್ಗೆ ರಕ್ಷಣೆ ಕೊಟ್ಟು ನಮ್ಮನ್ನ ಕಾಪಾಡ್ಕೊಂಡ್ ಬಂದಿರೋದಕ್ಕೆ ಮುದಿಗೆರೆ ಗ್ರಾಮಸ್ಥರ ಪರವಾಗಿ ನಮ್ಮ ಸಂಘಟನೆ ಪರವಾಗಿ ಅವ್ರಿಗೆ ವಂದನೆಗಳನ್ನು ಅರ್ಪಿಸ್ತೀನಿ ಮೊದಲಿಗೆ. ತದನಂತರ ನಮ್ಮ ಈ ದಲಿತ ಸಂಘಟನೆಗಳು ಏನೋ ಉಟ್ಕೊಂಡಿದೀವಿ ಅಲ್ಲೊಂದಲ್ಲೊಂದು, ಹಂಗಾಗಿ ಮುದಿಗೆರೆ ಗ್ರಾಮಸ್ಥರು ಇಲ್ಲಿ ಬಂದು ಧರಣಿ ನಡೆಸ್ತಾ ಇದ್ದಾರೆ. ಈ ತಾಲೂಕಲ್ಲಿ ಇರ್ತಕ್ಕಂಥ ಹಿರಿಯರು ಭಿಕ್ಷೆ ಬೇಡಕ್ಕೆ ದಲಿತರ ಮನೆಗಳಿಗೆ ಹೋಗುವಂತ ವೈಟ್ ಕಾಲರ್ ಲೀಡರ್ಗಳು ತಾಲೂಕಲ್ಲಿ ಏನಿದ್ದಾರೆ, ಅವರು ಜಡ್ಪಿ ಬರ್ಲಿ, ಟಿಪಿ ಬರ್ಲಿ, MLA ಬರ್ಲಿ, MP ಬರ್ಲಿ, ಭಿಕ್ಷೆ ಅಂತ ದಲಿತರ ಮನೆಗಳಿಗೆ ಏನ್ ಭಿಕ್ಷೆ ಬೇಡಕ್ ಓಟ್ ಭಿಕ್ಷೆ ಬೇಡಕ್ ಹೋಗ್ತಾ ಇದ್ದಾರೆ. ಅವ್ರಿಗೆ ತಮ್ಮ ಮೂಲಕ ಒಂದು ಪ್ರಾರ್ಥನೆ ಮಾಡ್ತೀನಿ, ಇವತ್ತೇನಾದ್ರು ದಲಿತರ ಕಷ್ಟ ಸುಖಗಳಿಗೆ ಆಗಿಲ್ಲ ಅಂದ್ರೆ ನಾಳೆ ಅವ್ರ ಮನೆ ಮುಂದೆ ಭಿಕ್ಷೆ ಬೇಡಕ್ ನೀವು ಹೋಗ್ಕೊಡ್ದು ಅಂತ ಹೇಳ್ಬಿಟ್ಟು ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಹಾಗೇನೆ ದಲಿತರ ತಾಲೂಕಲ್ಲಿ ಇರ್ತಕ್ಕಂಥ ಎಲ್ಲಾ ದಲಿತರುಗಳಿಗೂ ಒಂದು ವಿಷಯವನ್ನು ಹೇಳ್ಬೇಕು, ಒಂದು ಸಣ್ಣ ಕಿವಿ ಮಾತು ಹೇಳ್ಬೇಕು. ಇವತ್ತು ನೀವೇನ್ ತಾಲೂಕಲ್ಲಿ ನಿಮ್ ಮನೆಗಳಲ್ಲಿ ಆರಾಮಾಗಿದ್ದೀರಿ, ಇದೇ ಪರಿಸ್ಥಿತಿ ನಾಳೆ ನಿಮಗೂ ಬರ್ಬೋದು ಒಂದಲ್ಲ ಒಂದಿನ. ಆವತ್ ನಿಮ್ ಕೈ ಯಾರು ಹಿಡಿಯಲ್ಲ, ಜ್ಞಾಪಕ ಇಟ್ಕೊಳ್ಳಿ. ಇವತ್ತು ಮುದಿಗೆರೆ ಗ್ರಾಮ ಪಂಚಾಯತಿ ಮತ್ತು ಮುದಿಗೆರೆ ಗ್ರಾಮಸ್ಥರಿಗೆ ಏನು ಕಷ್ಟ ಬಂದಿದೆ, ಆ ಕಷ್ಟ ಇವತ್ತಿಲ್ಲ ನಾಳೆ ನಿಮ್ಗೂ ಬರ್ಬೋದು. ಅವತ್ ಯಾರು ನಿಮ್ ಜೊತೆಲಿರಲ್ಲ. ಅವ್ರಿಗೆ ಬಂದಿರೋ ಕಷ್ಟಕ್ಕೆ ನೀವೆಲ್ಲರೂ ನಾಳೆಯಿಂದ ಸಹಮತ ಕೊಟ್ಟು ಅವ್ರನ್ನ ಕಾಪಾಡ್ಕೊಂಡ್ ಬರ್ಬೇಕು ಅಂತ ಹೇಳ್ಬಿಟ್ಟು ಈ ಮಾಧ್ಯಮದ ಮೂಲಕ ಬೇಡ್ಕೊಂತ ಇದ್ದೀನಿ. ಹಾಗೇನೆ ಈ ತಾಲೂಕಿನ ಹಿರಿಯರಲ್ಲೂ ನಾವು ಕೇಳ್ಕೊಳ್ಳೋದಿಷ್ಟೇ, ಯಾರೇ ಒಬ್ಬ ಪಕ್ಷದ ಕಾರ್ಯಕರ್ತಕ್ಕೆ ಸಣ್ಣ ಏನೋ ತೊಂದರೆ ಆದ್ರೂ ಇಡೀ ಬಾವುಟಗಳು, ಇಡೀ ಟವಲ್ಗಳು ಏನ್ ಬಂದು ನಿಂತ್ಕೊಂತವೆ. ದಲಿತರು ಓಟು ಹಂಗೆ ನಿಮ್ಗೆ ಹಾಕಿದಾರೆ ಓಟು, ನಮ್ದೇನು ಬಡವರ ಸರ್ಕಾರ, ನಮ್ದೇನು ದಲಿತ ಪರ ಸರ್ಕಾರ ಅಂತ ಹೇಳ್ಬಿಟ್ಟು ಅರ್ಚ್ಕೊಂತ ಇದ್ದೀರಿ. ಬಂದ್ ಕಾಪಾಡ್ಕೊಳ್ಳಿ ನಿಮ್ ದಲಿತರನ್ನ, ಇಲ್ಲ ಅಂದ್ರೆ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ ನಿಮ್ ನೆಲದಲ್ಲಿ ಅಂತ ಹೇಳ್ಬಿಟ್ಟು ಎಚ್ಚರಿಕೆ ಕೊಡ್ತಾ ಇದೀವಿ. ಇಂದಲ್ಲ ನಾಳೆ ಇದೇ ತರ ಏನಾದ್ರೂ ಮುಂದುವರೆದ್ರೆ ಇಒ ಆಗ್ಲಿ, CO ಆಗ್ಲಿ, DC ಆಗ್ಲಿ ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನು ಮಾಡ್ಬೇಕಾಗ್ತದೆ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದೀವಿ. ಇವತ್ತು ಏನು ಪಂಜಿನ ಮೆರವಣಿಗೆ ಮಾಡಿದ್ರು ಶಾಂತಿಯುತವಾಗಿ ನಡ್ಕೊಂಡ್ ಬಂದಿದ್ವಿ ನಾವು. ನೀವು ಬೇಕಾದ್ರೆ ಪೊಲೀಸ್ ಇಲಾಖೆಯವ್ರನ್ನ ಕೇಳ್ಕೊಳ್ಳಿ, ನಾವ್ ಯಾವುದೇ ದೌರ್ಜನ್ಯಕ್ಕೆ ಹೋಗಿಲ್ಲ. ನಮ್ಮ ಬೇಡಿಕೆಗಳು ನ್ಯಾಯಯುತವಾಗಿದೆ, ಕಾನೂನುಬದ್ಧವಾಗಿದೆ. ಆದ್ರಿಂದ ತಮಗೆ ಎಚ್ಚರಿಕೆ ಕೊಡೋದೇನು, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ಕೂಡಲೇ ಮುದಿಗೆರೆ ಗ್ರಾಮ ಪಂಚಾಯತಿಯನ್ನು ಮುದಿಗೆರೆಗೆ ತರಲೇಬೇಕು. ತರದೆ ಹೋದ್ರೆ ಮುಂದಿನ ಸ್ವರೂಪಗಳು ಬೇರೆ ಬೇರೆ ಇರ್ತವೆ ಅಂತ ಹೇಳ್ಬಿಟ್ಟು ನಿಮ್ಗೆ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ. ನನ್ನ ಈ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭೀಮ್.